ಅದೇನು ಮಾಡುತ್ತೆ ಅಂತಂದರೆ ನಮ್ಮ ಕೊಬ್ಬಿನ ಒಂದು ಶೇಖರಣೆಯನ್ನು ತಗ್ಗಿಸ್ತಾ ಹೋಗುತ್ತೆ, ಕಡಿಮೆ ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಚಿಕಿತ್ಸಾಲಯ, ಹೊನ್ನಾವರ. ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಮುಂಚೆ ನಾನೊಂದು ವಿಡಿಯೋವನ್ನು ಮಾಡಿದ್ದೆ 35-40 ವರ್ಷ ದಾಟಿದ ಮಹಿಳೆಯರಲ್ಲಿ ಹಾಗೂ ಮಕ್ಕಳಾದ ನಂತರದಲ್ಲಿ ಮಹಿಳೆಯರಲ್ಲಿ ಹೊಟ್ಟೆಯ ಬೊಜ್ಜು ಯಾಕೆ ಕಡಿಮೆ ಆಗೋದಿಲ್ಲ, ಹೊಟ್ಟೆ ಬೊಜ್ಜಿನ ಸಮಸ್ಯೆ ಹೇಗೆ ಉತ್ಪತ್ತಿ ಆಗತ್ತೆ, ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬಹುದು ಅಂಥೇಳಿ ಅಲ್ಲಿ ನಾನು ಈ ವಿಷಯವನ್ನು 3 ಭಾಗಗಳಾಗಿ ವಿಸ್ತರಿಸಿ ಹೇಳ್ತೇನೆ ಅಂತ ಹೇಳಿದ್ದೆ. ಇವತ್ತಿನ ಈ ವಿಡಿಯೋ ಅದರ 2ನೆಯ ಭಾಗ. ಈಗ ಮೊದಲನೇ ವಿಡಿಯೋದಲ್ಲಿ ನಾನು ಮೆನೋಪಾಸ್ ಅಥವಾ ಮುಟ್ಟು ನಿಲ್ಲುವ ಸಮಸ್ಯೆಯಿಂದಾಗಿ ಹೇಗೆ ಹೊಟ್ಟೆಯ ಬೊಜ್ಜು ಶೇಖರಣೆ ಆಗುತ್ತೆ, ಅದಕ್ಕೆ ನಾವು ಏನನ್ನು ಮಾಡಿದರೆ ಪರಿಹಾರವನ್ನು ಮಾಡ್ಕೊಳ್ಬಹುದು ಅನ್ನೋದನ್ನು ವಿವರಿಸಿ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂತಂದರೆ ಇಲ್ಲಿ ಐ ಕಾರ್ಡನ್ನು ಇನ್ಸರ್ಟ್ ಮಾಡ್ತೇನೆ, ಆ ವಿಡಿಯೋವನ್ನು ಕೂಡ ನೋಡಿಕೊಂಡು ಬನ್ನಿ. ಇದು ಅದರ 2ನೆಯ ಭಾಗ, 2ನೆಯ ಹಂತ. ಇಲ್ಲಿ ಈಗ ನಾನು ಆಲ್ರೆಡಿ ಹೇಳಿದ ಹಾಗೇ ನಮ್ಮ ಓವರಿಗಳು ಅಥವಾ ಅಂಡಾಶಯಗಳು ಮುಟ್ಟು ನಿಲ್ಲುವ ಹಂತ ಬಂದಾಗ ರಿಟೈರ್ಮೆಂಟಿಗೆ ಹೋಗ್ಬಿಡತ್ತೆ. ಈ ರಿಟೈರ್ಮೆಂಟಿಗೆ ಹೋದಾಗ ಅಡ್ರಿನಲ್ ಗ್ಲ್ಯಾಂಡ್ಸ್ ಹತ್ರ ಹೋಗಿ ಈ ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡು ಅಂತ ಹೇಳಿ ಕೇಳ್ಕೊಳ್ತವೆ. ಈ ರಿಟೈರ್ಮೆಂಟಿಗೆ ಹೋದಾಗ ನಮ್ಮ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಕುಂಠಿತ ಆಗ್ತವೆ ಅಲ್ವಾ, ಕಡಿಮೆ ಆಗ್ತವೆ. ಈ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಗಳು ಕುಂಠಿತವಾಗುವಂತಹ ಈ ಸಂದರ್ಭದಲ್ಲಿ ಈಸ್ಟ್ರೋಜನ್ ಏನೋ ಕಡಿಮೆ ಆಗಿಬಿಡತ್ತೆ. ಆದರೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇಷ್ಟು ಲೋ ಲೆವೆಲಲ್ಲಿ ಕ್ರ್ಯಾಶ್ ಆಗುತ್ತೆ ಅಥವಾ ತುಂಬ ಕಡಿಮೆ ಲೆವೆಲ್ಲಿಗೆ ಹೋಗ್ಬಿಡತ್ತೆ ಅಂತಂದರೆ ಆ ಒಂದು ಅನುಪಾತವನ್ನು ನಾವು ಹಿಡ್ಕೊಂಡಾಗ, ಯಾವುದು ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಕುಂಠಿತವಾಗುವಂತಹ ಅನುಪಾತವನ್ನು ಹಿಡ್ಕೊಂಡಾಗ ಪ್ರೊಜೆಸ್ಟ್ರಾನ್ ತುಂಬ ಸಡನ್ನಾಗಿ ಕುಂಠಿತವಾಗಿ ಹೋಗ್ಬಿಡತ್ತೆ. ಆ ಬ್ಯಾಲೆನ್ಸ್ನಲ್ಲಿ ನೋಡೋಕ್ಕೆ ಹೋದರೆ ಈಸ್ಟ್ರೋಜನ್ ಹಾರ್ಮೋನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಇರುತ್ತೆ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನನ್ನು ಕಂಪೇರ್ ಮಾಡಿದಾಗ. ಇದನ್ನು ನಾವೇನು ಹೇಳ್ತೀವಿ ಅಂತಂದರೆ ಈಸ್ಟ್ರೋಜನ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಈ ಈಸ್ಟ್ರೋಜನ್ ಡಾಮಿನೆನ್ಸಿಂದಾಗಿ ನಮ್ಮಲ್ಲಿ ಹೊಟ್ಟೆಯ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ. ಯಾಕಂತಂದರೆ ಈಸ್ಟ್ರೋಜನ್ ಹಾರ್ಮೋನಿಗೆ ಸಹ ನಮ್ಮ ಹೊಟ್ಟೆಯ ಸುತ್ತಲೂ ಬೊಜ್ಜನ ಅಥವಾ ಕೊಬ್ಬನ್ನು ಶೇಖರಿಸಿಡುವಂತಹ ಒಂದು ಗುಣ ಇದೆ. ಹಾಗಾಗಿ ಇದು ನಮಗೆ ಬೇಡದೇ ಇರೋವಂಥದ್ದು. ನಾನು ಹಳೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ಹಾರ್ಮೋನ್ಗಳಿಗೆ 2 ಕೆಲಸ ಇರುತ್ತೆ. ಸೊ ಒಂದು ನಮ್ಮ ಹೆಣ್ಣಿಗೆ ಬೇಕಾಗುವಂತಹ, ಈಗ ಅಂಡಾಶಯದಿಂದ ಅಂಡಾಣುವನ್ನು ಉತ್ಪತ್ತಿ ಮಾಡುವಂತಹ ಕೆಲಸ ಇದ್ದಿರಬಹುದು, ಮುಟ್ಟು ನಿಯಮಿತವಾಗಿ ಬರುವಂತಹ ಕೆಲಸ ಇದ್ದಿರ್ಬೋದು, ಅದನ್ನೆಲ್ಲ ಮಾಡ್ಕೊಂಡು ಹೋಗುತ್ತೆ. ಅದ್ರ ಜೊತೆಗೆ ಈ ಕೊಬ್ಬನ್ನು ಶೇಖರಣೆ ಮಾಡಿಡುವಂತಹ ಒಂದು ಕೆಲಸವನ್ನು ಕೂಡ ಅದು ಮಾಡಿಬಿಡುತ್ತೆ. ಹಾಗಾಗಿ ಈ ಈಸ್ಟ್ರೋಜನ್ ಡಾಮಿನೆನ್ಸ್ ಆದಾಗ ನಮ್ಮಲ್ಲಿ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಜೊತೆಗೆ ಎಸ್ಪೆಷಲಿ ಹೊಟ್ಟೆಯ ಭಾಗದಲ್ಲಿ, ಒಂದು ಸೊಂಟದ ಭಾಗದಲ್ಲಿ ಕೊಬ್ಬಿನ ಶೇಖರಣೆ ಜಾಸ್ತಿ ಆಗುತ್ತೆ. ಆದ್ದರಿಂದನೇ ಹೆಂಗಸರೆಲ್ಲ ಹೇಳೋವಂಥದ್ದು, ಹೊಟ್ಟೆ ಬೊಜ್ಜೊಂದು ಕರಗೋದಿಲ್ಲ, ಹೊಟ್ಟೆ ಬೊಜ್ಜನ್ನು ಹೇಗಾದರೂ ಕಡಿಮೆ ಮಾಡಿಕೊಡಿ ಅಂತ ಹೇಳಿ ಅಲ್ವಾ. ಸೊ ಹಾಗಾಗಿ ಈ ಒಂದು ಹೊಟ್ಟೆ ಬೊಜ್ಜಿಗೆ 2ನೇ ಕಾರಣ ಅಂತಂದರೆ ಹೆಂಗಸರಲ್ಲಿ ಸ್ಪೆಷಲಿ ಈಸ್ಟ್ರೋಜನ್ ಡಾಮಿನೆನ್ಸ್. ಈಗ ಈಸ್ಟ್ರೋಜನ್ ಡಾಮಿನೆನ್ಸ್ ಆಗೋದಕ್ಕೆ ಏನೇನು ಕಾರಣ ಇರಬಹುದು? ಹಲವಾರು ಕಾರಣಗಳಿದೆ. ನಿದ್ರೆ ಒಂದು ಕಾರಣ, ಒತ್ತಡ ಒಂದು ಕಾರಣ, ಹೀಗೆ ಹಲವಾರು ಕಾರಣಗಳಿದೆ. ಆ ನಿದ್ರೆ, ಒತ್ತಡ ಅದಕ್ಕೆಲ್ಲನೂ ಕೂಡ ನಾನೊಂದು ಸೆಪ್ರೇಟಾಗಿ ಒಂದು ವಿಡಿಯೋವನ್ನು ಮಾಡಿದ್ದೇನೆ, ಅದರ ಐ ಕಾರ್ಡನ್ನು ಇನ್ಸರ್ಟ್ ಮಾಡ್ತೇನೆ. ಆ ವಿಡಿಯೋವನ್ನು ಕೂಡ ನೋಡ್ಕೊಂಡು ಬನ್ನಿ, ನಿಮಗೆ ಅದರ ಒಂದು ಸಂಬಂಧ ಹೇಗಿದೆ ಅನ್ನೋವಂಥದ್ದು ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಲಿವರ್ ಹೆಲ್ತ್ ಅಥವಾ ಯಕೃತ್ತಿನ ಒಂದು ಆರೋಗ್ಯ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು ನಾವು. ಯಾಕಂತಂದರೆ ಈ ಹಾರ್ಮೋನ್ಗಳೆಲ್ಲ ಮೆಟಬಲೈಸ್ ಆಗುವಂಥದ್ದು ಲಿವರ್ನಲ್ಲಿ. ಹಾಗಾಗಿ ಲಿವರಿನ ಆರೋಗ್ಯ ಚೆನ್ನಾಗಿಲ್ಲ ಅಂತಂದರೆ, ಫ್ಯಾಟಿ ಲಿವರ್ ಆಗಿದೆ ಅಂತಂದರೆ, ಲಿವರ್ನಲ್ಲಿ ಹೆಚ್ಚು ಕೊಬ್ಬು ಶೇಖರಣೆಯಾಗಿ ಆಗುವಂತಹ ಫ್ಯಾಟಿ ಲಿವರ್ ಗ್ರೇಡ್ 1, 2, 3, 4 ಇದೆಲ್ಲ ಆಗಿದೆ, ಅಥವಾ ಸಿರೋಸಿಸ್ ಆಗಿದೆ, ಇಂಥದ್ರಲ್ಲೆಲ್ಲ ಏನಾಗತ್ತಪ್ಪ ಅಂತಂದರೆ ಲಿವರು ಹಾರ್ಮೋನ್ಗಳನ್ನು ಸರಿಯಾಗಿ ಮೆಟಬಲೈಸ್ ಆಗೋದಿಲ್ಲ, ಅದು ರೀಅಪ್ಟೇಕ್ ಆಗುತ್ತೆ, ಮತ್ತೆ ಅಬ್ಸಾರ್ಬ್ ಆಗಿಬಿಡುತ್ತೆ. ಆವಾಗ ಸಹ ಈ ಒಂದು
ಏನು ಈಸ್ಟ್ರೋಜನ್ ಡಾಮಿನೆನ್ಸ್ ಆಗುವಂತಹ ಪ್ರಕ್ರಿಯೆ ಹೆಚ್ಚಾಗಿರುತ್ತೆ. ಇನ್ನೊಂದು ಅಂತಂದರೆ ನಮ್ಮ ಗಟ್. ನಾನು ಯಾವಾಗಲೂ ಗಟ್ ಹೆಲ್ತ್ ಬಗ್ಗೆ ತುಂಬ ಒತ್ತಡವನ್ನು ಕೊಡ್ತಾ ಇರ್ತೀನಿ, ಒತ್ತಿ ಹೇಳ್ತಾ ಇರ್ತೀನಿ, ನಿಮ್ಮ ಗಟ್ಟನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂಥೇಳಿ. ಬರೀ ಜೀರ್ಣಾಂಗ ವ್ಯವಸ್ಥೆಗೋಸ್ಕರ ಮಾತ್ರ ಅಲ್ಲ, ಬೇರೆ ಬೇರೆ ಕಾರ್ಯಗಳಲ್ಲಿ ಅಥವಾ ಬೇರೆ ಬೇರೆ ಒಂದು ಕಡೆಗಳಲ್ಲಿ ಈ ಒಂದು ಗಟ್ ಹೆಲ್ತ್ ತುಂಬ ಮುಖ್ಯವಾದಂತಹ ಒಂದು ಕೆಲಸವನ್ನು ಮಾಡುತ್ತೆ. ಮಲಬದ್ಧತೆ ಇರ್ಬೋದು ಅಥವಾ ಜೀರ್ಣಾಂಗ ವ್ಯವಸ್ಥೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆಯನ್ನು ಮಾಡ್ಕೊಳ್ಳುತ್ತೆ ಗಟ್ ಹೆಲ್ತ್ ಚೆನ್ನಾಗಿದ್ರೆ. ಈವನ್ ಮಲಬದ್ಧತೆ ಬಗ್ಗೆ ಕೂಡ ಅದರ ಕಾರಣ ಪರಿಹಾರಗಳು ಇದೆಲ್ಲದ್ರ ಬಗ್ಗೆ ಕೂಡ ನಾನೊಂದು ವಿಡಿಯೋವನ್ನು ಮಾಡಿದ್ದೀನಿ, ಅದರ ಐ ಕಾರ್ಡನ್ನು ಇನ್ಸರ್ಟ್ ಮಾಡ್ತೀನಿ, ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಹಾಗಾಗಿ ಈ ಗಟ್ ಹೆಲ್ತ್ ಚೆನ್ನಾಗಿರೋದ್ರಿಂದ ಎಲಿಮಿನೇಷನ್ನಿಗೆ ಈ ಹಾರ್ಮೋನನ್ನು ಎಕ್ಸಸ್ ಆಗಿದ್ರೆ, ಜಾಸ್ತಿ ಇರುವಂತಹ ಹಾರ್ಮೋನನ್ನು ನಮ್ಮ ದೇಹದಿಂದ ಹೊರಗೆ ಹಾಕಬೇಕಲ್ವಾ. ಎಲಿಮಿನೇಷನ್ ಪ್ರೊಸೆಸ್ಸಲ್ಲಿ ಗಟ್ ಚೆನ್ನಾಗಿರಬೇಕು, ನಮ್ಮ ಕರುಳಿನ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಈ ಹೆಚ್ಚಾಗಿರುವಂತಹ ಹಾರ್ಮೋನನ್ನು ದೇಹದಿಂದ ಹೊರಗಡೆ ಹಾಕ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಗಟ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಬೇಕು. ಇನ್ನೊಂದು ತುಂಬ 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 ಮುಖ್ಯವಾದಂತಹ ಒಂದು ಕಾರಣ ಅಂತಂದರೆ ಗ್ಝೀನೋ ಈಸ್ಟ್ರೋಜನ್ಸ್. ಈ ಗ್ಝೀನೋ ಈಸ್ಟ್ರೋಜನ್ಸ್ ಏನಪ್ಪ ಅಂತಂದರೆ ಈಸ್ಟ್ರೋಜನ್ನ ಹಾಗೆ ಮಿಮಿಕ್ ಮಾಡ್ತವೆ. ಅಂತಂದರೆ ನಾವು ಮುಖವಾಡ ಅಂತ ಹೇಳ್ತೀವಲ್ಲ, ಅಥವಾ ರಿಸೆಂಬಲೆನ್ಸ್ ಮಾಡೋ ಅಂಥದ್ದು, ಈಸ್ಟ್ರೋಜನನ್ನು ಹಾಗೆ ಮಿಮಿಕ್ಕನ್ನು ಮಾಡಿಬಿಡ್ತವೆ ಅವು. ಆದರೆ ಅವು ನ್ಯಾಚುರಲ್ ಈಸ್ಟ್ರೋಜನ್ಸ್ ಅಲ್ಲ. ಎಲ್ಲಿಂದ ಬರುತ್ತೆ? ಮೇ ಬಿ ಪ್ಲಾಸ್ಟಿಕ್ಸ್ನಿಂದ ಬರ್ಬೋದು, ಅಥವಾ ಪೆಸ್ಟಿಸೈಡ್ಸ್ನಿಂದ ಬರಬಹುದು, ಅಥವಾ ಹೆಂಗಸರು ಅಂತ ಹೇಳಲಿಕ್ಕೆ ಬರೋದಿಲ್ಲ, ಈಗಂತೂ ಎಲ್ಲರೂ ಅಲಂಕಾರಿಕ ಸಾಮಗ್ರಿಗಳನ್ನು ಉಪಯೋಗಿಸ್ತಾರೆ. ಹಾಗಾಗಿ ಈ ಎಲ್ಲ ಅಲಂಕಾರಿಕ ಸಾಮಗ್ರಿಗಳು, ಅದು ಫೇಸ್ ಕ್ರೀಮ್ ಇರಬಹುದು, ಪೌಡರ್ಸ್ ಇರಬಹುದು, ಲಿಪ್ಸ್ಟಿಕ್ ಇರಬಹುದು, ಕಾಜಲ್ ಇರಬಹುದು, ಸನ್ಸ್ಕ್ರೀನ್ ಇರಬಹುದು, ಶಾಂಪೂಸ್ ಇರಬಹುದು, ಯಾವುದೇ ಅಲಂಕಾರಿಕ ಸಾಮಗ್ರಿಗಳು ಅಂತ ನಾವೇನು ಉಪಯೋಗಿಸ್ತೀವಿ, ಪರ್ಫ್ಯೂಮ್ಸ್, ಈ ಎಲ್ಲದರಲ್ಲಿ ಕೂಡ ಈ ಗ್ಝೀನೋ ಈಸ್ಟ್ರೋಜನ್ಸ್ನ ಉತ್ಪತ್ತಿ ಮಾಡುವಂತಹ ಒಂದು ಕೆಲಸವನ್ನು ಅವು ಮಾಡ್ತವೆ. ಹಾಗಾಗಿ ಗ್ಝೀನೋ ಈಸ್ಟ್ರೋಜನ್ಸನ್ನು ಆದಷ್ಟು ನಾವು ಲಿಮಿಟ್ ಮಾಡಬೇಕು. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಈಸ್ಟ್ರೋಜನ್ನ ಪ್ರಮಾಣ ಪುನಃ ಜಾಸ್ತಿ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ನಾವಾದಷ್ಟು ನ್ಯಾಚುರಲ್ ಅಲಂಕಾರಿಕ ಸಾಮಗ್ರಿಗಳನ್ನು ಉಪಯೋಗಿಸೋವಂಥದ್ದು ತುಂಬ ಮುಖ್ಯ. ಹಾಗಾದರೆ ಇದಕ್ಕೆ ಪರಿಹಾರ ಏನಪ್ಪ, ಏನು ಮಾಡಿದರೆ ಇದರಿಂದ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಳ್ಬಹುದು ಅಂತಂದರೆ, ಫಸ್ಟ್ ಆಫ್ ಆಲ್ ಲಿವರನ್ನು ಚೆನ್ನಾಗಿಟ್ಕೊಳ್ಬೇಕು. ಲಿವರ್ ಅಥವಾ ಯಕೃತ್ತಿನ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ಲಿವರಲ್ಲಿ ಅಥವಾ ಫ್ಯಾಟಿ ಲಿವರ್ ಆಗೋದಕ್ಕೆ ಮುಖ್ಯ ಕಾರಣ ಅಂತಂದರೆ ಹೈ ಕಾರ್ಬ್ ಇರುವಂತಹ ಆಹಾರ ಪದಾರ್ಥಗಳನ್ನು ತಗೊಳ್ಳುವಂಥದ್ದು. ಅಂತಂದರೆ ಹೆಚ್ಚು ಪಿಷ್ಟ ಪದಾರ್ಥಗಳನ್ನು ನಾವು ತಿಂತಾ ಹೋದರೆ, ಅದು ಬರೀ ಅಕ್ಕಿ, ಗೋಧಿ, ರಾಗಿ, ಜೋಳದಿಂದ ಮಾಡಿರುವಂಥದ್ದು ಆಹಾರ ಇರ್ಬೋದು, ಅಥವಾ ಜಂಕ್ ಫುಡ್ ಇರ್ಬೋದು, ಫ್ರೈಡ್ ಫುಡ್ ಇರ್ಬೋದು, ಡೀಪ್ ಫ್ರೈಯಿಂಗ್ ಆಯಿಲಲ್ಲಿ ಸೀಡ್ ಆಯಿಲ್ ಅಂತ ನಾವು ಹೇಳ್ತೀವಿ, ಈ ಸೂರ್ಯಕಾಂತಿ ಎಣ್ಣೆ ಇರಬಹುದು, ಇಂಥದ್ರಲ್ಲಿ ನಾವು ಡೀಪ್ ಫ್ರೈ ಮಾಡಿ ಅಂತಹ ಆಹಾರವನ್ನು ಸೇವನೆಯನ್ನು ಮಾಡೋದಿರ್ಬೋದು. ಇವೆಲ್ಲವೂ ಏನು ಮಾಡತ್ತಪ್ಪ ಅಂತಂದರೆ ನಮ್ಮ ಯಕೃತ್ತನ್ನು ಅಥವಾ ಲಿವರನ್ನು ಹಾಳುಗೆಡಿಸ್ತವೆ. ಅದರಿಂದಾಗಿ ಡಿಟಾಕ್ಸಿಫಿಕೇಷನ್ ಆಗೋದಿಲ್ಲ, ಜೊತೆಗೆ ಹಾರ್ಮೋನ್ ಮೆಟಬಲೈಸ್ ಆಗೋದಿಲ್ಲ, ಪುನಃ ರೀಅಬ್ಸಾರ್ಬ್ ಆಗಿಬಿಡುತ್ತೆ. ಆದ್ದರಿಂದ ಲಿವರನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತಂದರೆ ನಮ್ಮ ಆಹಾರ ಸರಿಯಾಗಿರಬೇಕು. ಅದ್ರ ಜೊತೆಗೆ ಎರಡನೇದಾಗಿ ಗಟ್ ಹೆಲ್ತ್ ಅಂತ ನಾನು ಹೇಳಿದೆ. ಈ ಗಟ್ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ, ಗಟ್ ಬ್ಯಾಕ್ಟೀರಿಯಾಗಳನ್ನು ಇಂಪ್ರೂವ್ ಮಾಡಿಕೊಳ್ಳೋದಕ್ಕೆ ನಾವು ಪ್ರೋಬಯೋಟಿಕ್ಸ್ ಮತ್ತು ಪ್ರೀಬಯೋಟಿಕ್ ಆಹಾರಗಳನ್ನು ಹೆಚ್ಚಾಗಿ ತಗೊಳ್ಬೇಕು. ಅದರಲ್ಲೂ ಈಗ ಬೇಸಿಗೆ ಕಾಲ ಆಗಿದ್ದರಿಂದ ಮಜ್ಜಿಗೆ ಮತ್ತು ಮೊಸರಿನ ಉಪಯೋಗ ತುಂಬ ತುಂಬ ಮುಖ್ಯವಾಗಿ ನಮ್ಮ ಗಟ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಸಹಾಯವನ್ನು ಮಾಡ್ತವೆ. ಹಾಗೆಯೇ ನಾರಿನಂಶಯುಕ್ತ ಆಹಾರ ಪದಾರ್ಥಗಳನ್ನು ಹೆಚ್ಚು ಸೇವನೆಯನ್ನು ಮಾಡಬಹುದು. ಇವಾಗೆಲ್ಲ ಪಡವಲಕಾಯಿ, ಬೆಂಡೆಕಾಯಿ, ಸೋರೆಕಾಯಿ, ಬೂದುಕುಂಬಳಕಾಯಿ, ಹೀಗೆ ಇಂತಹ ತರಕಾರಿಗಳು ಜಾಸ್ತಿ ಬರ್ತವೆ. ನೀರಿನಂಶ ಇರುವಂಥದ್ದು, ನಾರಿನಂಶ ಇರುವಂಥದ್ದು, ಇಂತಹ ಆಹಾರಗಳನ್ನು ಸೇವನೆಯನ್ನು ಜಾಸ್ತಿ ಮಾಡೋದ್ರಿಂದ ಸಹ ನಮ್ಮ ಗಟ್ಟಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಅದು ಪೂರಕವಾಗಿ ನಿಲ್ಲುತ್ತೆ. ಆದ್ದರಿಂದ ಸಹ ನಾವು ಗಟ್ ಹೆಲ್ತನ್ನು ಚೆನ್ನಾಗಿ ಮಾಡಿಕೊಂಡು ಅದ್ರ ಜೊತೆಗೇನೆ ನಾವು ಈ ಒಂದು ಈಸ್ಟ್ರೋಜನ್ ಎಲಿಮಿನೇಷನನ್ನು ಹೆಚ್ಚು ಮಾಡಿಕೊಂಡು ಈಸ್ಟ್ರೋಜನ್ ಡಾಮಿನೆನ್ಸ್ ಆಗೋದನ್ನು ತಪ್ಪಿಸಬಹುದು.
ಇನ್ನು ಪ್ರಸಾದನ ಸಾಮಗ್ರಿಗಳು, ಅಲಂಕಾರಿಕ ಸಾಮಗ್ರಿಗಳು, ಅದನ್ನು ನಾವು ಆದಷ್ಟು ಮಿನಿಮಮ್ ಆಗಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಬಳಸಲೇಬೇಕು ಅನ್ನುವಂತಹ ಸಂದರ್ಭ ಬಂದಾಗ ಆದಷ್ಟು ಕೆಮಿಕಲ್ ಕಡಿಮೆ ಇರುವಂಥದ್ದು, ನ್ಯಾಚುರಲ್ ಆಗಿ ಇರುವಂತಹ ಒಂದು ಅಲಂಕಾರಿಕ ಸಾಮಗ್ರಿಗಳನ್ನು ಉಪಯೋಗಿಸಿದ್ರೆ ತುಂಬ ಒಳ್ಳೆಯದು. ಅದರಿಂದಾಗಿ ಝೀನೋ ಎಸ್ಟ್ರೋಜನ್ನ ಬಲೆಗೆ ನಾವು ಬೀಳಬೇಕಾಗಿಲ್ಲ ಅಲ್ವಾ. ಜೊತೆಗೆ ಹೆಚ್ಚು ಹೊತ್ತು ಮುಖದ ಮೇಲೆ ಅಥವಾ ಮೈ ಮೇಲೆ ಈ ಅಲಂಕಾರಿಕ ಸಾಮಗ್ರಿಗಳು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋದು. ಆ ಕೆಮಿಕಲ್ಸನ್ನು ಮತ್ತು ಆ ಒಂದು ಅಲಂಕಾರಿಕ ಸಾಮಗ್ರಿಗಳು ಏನಿದೆಯಲ್ಲ ಅದನ್ನೆಲ್ಲ ತೊಳೆದು ಹಾಕಿಬಿಡೋ ಅಂಥದ್ದು, ಹೆಚ್ಚು ಸಮಯ ನಮ್ಮ ಚರ್ಮಕ್ಕೆ ಅಂಟ್ಕೊಂಡು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳೋ ಅಂಥದ್ದು. ಮತ್ತು ಆದಷ್ಟು ಪ್ಲಾಸ್ಟಿಕ್ಕನ್ನು ಉಪಯೋಗಿಸದೆ ಸ್ಟೀಲ್ ಕಂಟೈನರ್ಸನ್ನು, ಈಗ ನೀರು ಕುಡಿಯೋ ಬಾಟ್ಲ್ ಇದ್ರೂ ಸಹ ಸ್ಟೀಲನ್ನು ಉಪಯೋಗಿಸೋ ಅಂಥದ್ದು. ಇಂತಹ ಕೆಲವೊಂದು ಚಿಕ್ಕ ಪುಟ್ಟ ಬದಲಾವಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಾವು ಝೀನೋ ಈಸ್ಟ್ರೋಜನ್ಸನ್ನು ಆದಷ್ಟು ತಗ್ಗಿಸಬಹುದು. ಜೊತೆಗೆ ಅದು ನಮ್ಮಲ್ಲಿ ಈಸ್ಟ್ರೋಜನ್ ಡಾಮಿನೆನ್ಸ್ ಮಾಡೋ ಅಂಥದ್ದನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಇದೆಲ್ಲದರ ಜೊತೆಗೆ ಒಂದು ಮುಖ್ಯವಾದ ಪ್ರಾಣಾಯಾಮವನ್ನು ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ಇದನ್ನು ಲಿವರ್ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ, ಗಟ್ ಹೆಲ್ತನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಜೊತೆಗೆ ನಮ್ಮ ಓವರಾಲ್ ಆರೋಗ್ಯವನ್ನು ಚೆನ್ನಾಗಿ ಮಾಡಿ ಹೊಟ್ಟೆಯ ಒಂದು ಜಾಗದಲ್ಲಿ ಅಡಗಿರುವಂತಹ ಕೊಬ್ಬನ್ನು ಕಡಿಮೆ ಮಾಡೋದಕ್ಕೆ ಕಪಾಲಭಾತಿ ಅನ್ನುವಂತಹ ಒಂದು ಪ್ರಾಣಾಯಾಮವನ್ನು ಮಾಡ್ಕೊಂಡು ಹೋಗ್ಬೋದು. ನಾನು ಜಸ್ಟ್ ಅದನ್ನು ಒಂದು 2-3 ಇದರಲ್ಲಿ ರೌಂಡಲ್ಲಿ ಮಾಡಿ ತೋರಿಸ್ತೀನಿ. ಅದೇ ರೀತಿ ನೀವು ಹೆಚ್ಚು ಅಭ್ಯಾಸವನ್ನು ಮಾಡೋದ್ರಿಂದ ಈ ಒಂದು ಬೊಜ್ಜಿನ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಬಹುದು. ನೇರವಾಗಿ ಕೂತ್ಕೊಳ್ಬೇಕು ಮತ್ತು ಕಣ್ಣನ್ನು ಮುಚ್ಕೊಂಡಿರಬೇಕು, ಬೆನ್ನು ಕುತ್ತಿಗೆ ನೇರವಾಗಿ ಇಟ್ಕೊಳ್ಬೇಕು. ಒಂದು ಸಲ ಉಸಿರನ್ನು ಒಳಗೆಳ್ಕೊಂಡು ರ್ಯಾಪಿಡ್ ಸ್ಟ್ರೋಕ್ಸಲ್ಲಿ ಉಸಿರನ್ನು ಬಿಡ್ತಾ ಹೋಗುವಂಥದ್ದು. ಈ ರೀತಿಯಾಗಿ ಕಪಾಲಭಾತಿ ಅಭ್ಯಾಸವನ್ನು ಮಾಡೋದ್ರಿಂದ ಸಹ ಅದೇನು ಮಾಡುತ್ತೆ ಅಂತಂದರೆ ನಮ್ಮ ಕೊಬ್ಬಿನ ಒಂದು ಶೇಖರಣೆಯನ್ನು ತಗ್ಗಿಸ್ತಾ ಹೋಗುತ್ತೆ, ಕಡಿಮೆ ಮಾಡುತ್ತೆ. ಈ ಎಲ್ಲ ಒಂದು ಏನು ಪರಿಹಾರಗಳನ್ನು ನಾನು ಹೇಳಿದ್ದೀನಿ ಅವನ್ನೆಲ್ಲ ಅನುಸರಿಸ್ಕೊಂಡು ಈಸ್ಟ್ರೋಜನ್ ಡಾಮಿನೆನ್ಸನ್ನು ಕಡಿಮೆ ಮಾಡ್ಕೊಳ್ಳಿ. ಅದರಿಂದಾಗಿ ನಿಮ್ಮಲ್ಲಿ ವೆಯ್ಟ್ ಮ್ಯಾನೇಜ್ಮೆಂಟು ಆಗುತ್ತೆ. ಇದ್ರ ಜೊತೆಗೆ ಕೆಲವೊಂದು ವ್ಯಾಯಾಮಗಳು ಅಥವಾ ನೀವು ಜಿಮ್ಗೆ ಹೋಗೋವಂಥದ್ದು, ವಾಕಿಂಗ್ ಹೋಗೋವಂಥದ್ದು, ಬೇರೆ ಬೇರೆ ಪ್ರಾಣಾಯಾಮಗಳು, ಮುದ್ರೆಗಳ ಅಭ್ಯಾಸ ಮಾಡುವಂಥದ್ದು, ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡುವಂಥದ್ದು, ಇದನ್ನೆಲ್ಲ ಮಾಡಬೇಕು. ಅದ್ರ ಜೊತೆಗೆ ನಮ್ಮೊಳಗೆ ಏನಾಗಿದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಸರಿಯಾದಂತಹ ಪರಿಹಾರವನ್ನು ಮಾಡಿಕೊಂಡ್ರೆ ಆಟೋಮ್ಯಾಟಿಕಲಿ ನಿಮಗಿರೋ ಸಮಸ್ಯೆ ದೂರ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಆ ರೀತಿಯಲ್ಲಿ, ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳಿ ನಾನು ಹೇಳುವಂಥದ್ದು. ಹೀಗೆ ಇನ್ನೂ ಹಲವಾರು ಮಾಹಿತಿ ಪೂರ್ಣ ವಿಡಿಯೋದೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿಯವರೆಗೆ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನೀರು ಚೆನ್ನಾಗಿ ಕುಡಿತಾ ಇರಿ. ಇದು ಬೇಸಿಗೆ ಕಾಲ. ನೀರು ಕುಡಿಯೋದ್ರ ಬಗ್ಗೆ ಕೂಡ ನನ್ನದೊಂದು ವಿಡಿಯೋ ಇದೆ, ಅದನ್ನು ಐ ಕಾರ್ಡನ್ನು ಇನ್ಸರ್ಟ್ ಮಾಡ್ತೇನೆ, ನೋಡ್ಕೊಂಡು ಬನ್ನಿ. ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಈ ಮಾಹಿತಿಯನ್ನು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.